ಸ್ನೇಹಿತರೆ, ನಾನಿವತ್ತು ಗೆಳತಿ ಸೌಖ್ಯ ಮೋಹನ್ ತಲಕಾಲ್ಕೊಪ್ಪ ಇವರು ಮಾಡಿರುವಂತಹ ಈ ಪುಟ್ಟ ಪ್ರಯತ್ನವು ತುಂಬ ಖುಷಿಯಾಗಿ ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ. ಇವರ ರಸಪಾಕವು ಅನೇಕ ಮಾಸಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲೆಲ್ಲ ಪ್ರಕಟವಾಗಿ ಹಲವರು ಆ ಪಾಕಗಳನ್ನು ಸವಿದಿದ್ದಾರೆ. ಹಾಗೆಯೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಲಭ್ಯವಾಗುವಂತಹ ಇಂದಿನ ಜನರಿಗೆ ಅನುಕೂಲವಾಗುವಂತೆ ಹಲಸು 101 ಪಾಕ, ಆಹಾ ಕಳಲೆ, ನನ್ನ ಅಡುಗೆ, ಗೇರು ಹಣ್ಣು ರುಚಿ ವೈವಿಧ್ಯ ಹೀಗೆ ಹಲವು ಪಾಕಗಳನ್ನು ಈ ಬುಕ್ಗಳಲ್ಲಿ ದಾಖಲಿಸಿದ್ದಾರೆ. ಗೇರು ಹಣ್ಣು ರುಚಿ ವೈವಿಧ್ಯ ಅನ್ನುವಂತಹ ಈ ಬುಕ್ಕು ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಬಂಗಾಲಿ, ಗಾರೋ, ಹಿಂದಿ, ಒಡಿಸ್ಸಿ, ಗುಜರಾತಿ ಹೀಗೆ 11 ಭಾಷೆಗಳಲ್ಲಿ ಭಾಷಾಂತರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿದ್ದಾರೆ. ಇದೀಗ ಇವರು ಫೇಸ್ಬುಕ್ನ ತಮ್ಮ ಖಾತೆಯಲ್ಲಿ ಇದುವರೆಗೆ 60 ತಂಬುಳಿಗಳನ್ನು ಮಾಡಿ ಅವುಗಳ ರೆಸಿಪಿಯನ್ನು ಬರೆದು ಫೋಟೋ ಸಹಿತ ಪ್ರಕಟ ಮಾಡಿರುವುದನ್ನು ನಿಮ್ಮೊಡನೆಯೂ ಹಂಚಿಕೊಂಡು ಖುಷಿ ಪಡೋಣ ಅಂತ ತೋರಿಸ್ತಾ ಇದ್ದೀನಿ. ಹವ್ಯಕರಲ್ಲಿ ದಿನನಿತ್ಯ ಇರಲೇಬೇಕಾದಂತಹ ತಂಬುಳಿಗಳನ್ನು ಯಾವುದೇ ಖರ್ಚಿಲ್ಲದೆ ಮನೆಯ ಹಿತ್ತಲಿನಲ್ಲಿ ಬೆಳೆದ ಅಥವಾ ಅಡುಗೆಗೆಂದು ತಂದ ಕೆಲವು ತರಕಾರಿಗಳಿಂದ ತಂಬುಳಿಯನ್ನು ಮಾಡುವ ವಿಧಾನವನ್ನು ಸೌಖ್ಯ ಮೋಹನ್ ಅವರು 2 ತಿಂಗಳುಗಳ ಕಾಲ ದಿನಕ್ಕೊಂದರಂತೆ 60 ತಂಬುಳಿಗಳನ್ನು ಮಾಡಿದ ಈ ವಿಧಾನವನ್ನು ನೋಡೋಣ ಬನ್ನಿ. ನೆಲ್ಲಿಕಾಯಿ ತಂಬುಳಿ, ಹಸಿ ಕೊತ್ತಂಬರಿ ಬೀಜದ ತಂಬುಳಿ, ಬಿಲ್ಲುಪತ್ರೆ ತಂಬುಳಿ ಹೀಗೆ ಹಲವಾರು ತಂಬುಳಿಗಳು ಅನ್ನಕ್ಕೆ ಮೊದಲು ಹಾಕಿ ಊಟ ಮಾಡುವಂತಹ ತಂಬುಳಿಯಾಗಿರುತ್ತದೆ. ಇಂತಹ ಸಾತ್ವಿಕ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಂತಹ ತಂಬುಳಿಗಳು ನಮಗೆ ಜೀರ್ಣಕಾರಿಯಾಗಲು ಸಹಕಾರಿಯಾಗಿರುತ್ತವೆ. ಮನೆಯಲ್ಲಿಯೇ ಸಿಗುವಂತಹ ಕಡಿಮೆ ಪದಾರ್ಥವನ್ನು ಉಪಯೋಗಿಸಿ ಮಾಡುವಂತಹ ಇಂತಹ ತಂಬುಳಿಗಳನ್ನು ನೀವು ಮಾಡಿರಬಹುದು. ಇದರಲ್ಲಿ ದಿನಕ್ಕೆ ಒಂದೊಂದು ರೀತಿಯ ತಂಬುಳಿಯನ್ನು ಮಾಡಿ ಸವಿಯುವ ಈ ಅವಕಾಶವನ್ನು ನೀವು ಬಳಸಿ ಯಾವ ತಂಬುಳಿಯನ್ನು ಮಾಡಿದ್ದೀರಿ ಅನ್ನೋದನ್ನು ಹಂಚಿಕೊಳ್ಳಿ.
ಹೀಗೆ ಸೌಖ್ಯ ಮೋಹನ್ ಅವರು ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಸಾತ್ವಿಕ 60 ತಂಬುಳಿಗಳ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಈ ತಂಬುಳಿಗಳಲ್ಲಿ ಯಾವುದು ಇಷ್ಟವಾಯಿತು, ನೀವು ಯಾವ ತಂಬುಳಿಗಳನ್ನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಸೌಖ್ಯ ಮೋಹನ್ ಅವರು ಬರೆದ ಈ ಬುಕ್ನ ಲಿಂಕ್ ಹಾಗೂ ತಂಬುಳಿಗಳ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಸೌಖ್ಯ ಮೋಹನ್ ಅವರು ಈ 60 ತಂಬುಳಿಗಷ್ಟೇ ಅಲ್ಲದೆ 100 ತಂಬುಳಿಗಳನ್ನು ಮಾಡುವ ಗುರಿಯನ್ನು ಹೊಂದಿರುವ ಇವರ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.